ಇವನು ಈ ಮನೆಗೆ ಬಂದಿರೋದೇ ನನಗೋಸ್ಕರ. ಶರ್ಲಿ, ಏನ್ ಹೇಳ್ತಿದ್ಯಾ ನೀನು? ಹೌದು ಅಜಿತ್, ನಮಗೆ ಮುಂಚೆ ಫೋನ್ ಮಾಡಿ ಒಬ್ಬ ಟಾರ್ಚರ್ ಕೊಡ್ತಿದ್ನಲ್ಲ, ಅವನು ಬೇರೆ ಯಾರು ಅಲ್ಲ, ಇವನೇ. ಶರ್ಲಿ, ಏನಮ್ಮ ಇದು? ಇದಕ್ಕಿದ್ದಾಗೆ ಇದೇ ನಡ್ಕೊಂತ ವಿಷಯ ಹೇಳ್ತಾ ಇದೆಯಾ? ಇಷ್ಟು ದಿನ ಫ್ಯೂ ಪರ್ಸನಲ್ ರೀಸನ್ಸ್ ಇಂದ ನಾನು ಸುಮ್ನೆ ಇದ್ದೆ ಮಾವ. ಬಟ್ ಈಗ್ಲೂ ಸುಮ್ನೆ ಇದ್ರೆ ತಪ್ಪಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಡು ಯು ರಿಮೆಂಬರ್ ಅಜಿತ್ ರಮ್ಯಾನ ಇಂಟರ್ವ್ಯೂಗೆ ಅಂತ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋದಾಗ ಅವರ ಮೇಲೆ ಅಟ್ಯಾಕ್ ಆಗಿತ್ತು? ಹೌದು, ಅದೊಂದು ಅಪಘಾತ ಅಂತ ಇವನೇ ಹೇಳಿದ್ದಲ್ಲ. ಆಕ್ಸಿಡೆಂಟ್ ಅಲ್ಲ, ಇವನೇ ಅಜಿತ್ನ ಅಟ್ಯಾಕ್ ಮಾಡಿದ್ದು. He is a dangerous criminal. Yes, he is. ಸಿಕ್ಕಾಕೊಂಡ್ ಮೇಲೋ ಏನ್ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾನೆ ನೋಡಿ ಇವನು. ಸೈಕೋಗಳಿಗೆ ಮಾತ್ರ ಈ ಧೈರ್ಯ ಇರಕ್ ಸಾಧ್ಯ. ನಿಮ್ಗಿನ್ನೂ ಒಂದು ವಿಷಯ ಹೇಳ. ಲ್ಯಾಬ್ ಶಿವ್ ಕಾಲ್ ಡೀಟೇಲ್ ಚೆಕ್ ಮಾಡಿದಾಗ ಅವ್ನು ಕೊನೆ ಬಾರಿ ಕಾಲ್ ಮಾಡಿದ್ದು ಇವನ್ ನಂಬರ್ಗೆ. ಅಷ್ಟೇ ಅಲ್ಲ ಅಜಿತ್, ನಿನ್ನೆ ರಾತ್ರಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಇವನೇ. ಅದಕ್ಕೆ ಸಾಕ್ಷಿ ನಿನ್ನೆ ನೀವು ಇವನಿಗೆ ಮಾಡಿದ ಗಾಯ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಮೇಲೂ ಸ್ವಲ್ಪನೂ ಪಶ್ಚಾತ್ತಾಪ ಇಲ್ದೆ, ಸ್ವಲ್ಪನೂ ಕಾನೂನು ಭಯನೂ ಇಲ್ದೆ ಹೇಗ್ ನಗ್ತಾ ನಿಂತಿದ್ದಾನೆ ನೋಡಿ. ಬಾಗ್ಲು ತೆಗಿಯೇ. ಒಂದೆರಡು ನಿಮಿಷ ತಡ್ಕೊಳ್ಳಿ. ಈ ಬಾಗ್ಲೇನು ಪೊಲೀಸ್ನವರು ಜೈಲ್ ಬಾಗ್ಲನ್ನೇ ತೆಗಿತಾರೆ ನಿಮ್ಗೆ. ಏಯ್, ಮರ್ಯಾದಿಂದ ಬಾಗ್ಲು ತೆಗಿಯೇ. ಸುಮ್ನೆ ನಮ್ ದ್ವೇಷನ ಕಟ್ಕೋಬೇಡ. ನಾವೇನು ಅಂತ ಗೊತ್ತು ತಾನೆ ನಿಂಗೆ. ಬಾಗ್ಲು ತೆಗಿಯೇ. ಕೊನೆಗೂ ಈ ಪಾಪಿಗಳಿಗೆ ಶಿಕ್ಷೆ ಆಗೋ ಕಾಲ ಬಂತು. ಎಲ್ಲ ದೇವ್ರ ದಯೆ. ಏಯ್, ಬಾಗ್ಲು ತೆಗಿಯೇ. ಪಾಪ ತುಳಸಿ, ಇವ್ರು ಏನೇನು ಹೇಳಿ ಭಯ ಪಡಿಸಿದ್ರು. ಸತ್ಯ ಗೊತ್ತಿದ್ರು ಸುಮ್ಮನಾಗ್ಬಿಟ್ಲವಳು. ಒಂದು ಫೋನ್ ಮಾಡಿ ಸಂತೋಷ ಪಡಿಸ್ತೀನಿ ಅವಳನ್ನ. ಅಗಸ್ತ್ಯ ಅವರೇ, ಭೂಮಿಕಾ ಅತ್ತೆ ಕಾಲ್ ಮಾಡ್ತಿದ್ದಾರಲ್ಲ? ಹೌದಾ?
ಸಾಮಾನ್ಯವಾಗಿ ಅವರು ಫೋನ್ ಮಾಡೋದಲ್ಲ. ಏನು ವಿಷಯ ಕೇಳಿ? ಹಲೋ, ಹೇಗಿದೆಯಾ ತುಳಸಿ? ನಾನು ಚೆನ್ನಾಗಿದ್ದೀನಿ. ಅದಕ್ಕೆ ಏನಿವತ್ತು ಅಪರೂಪಕ್ಕೆ ನನ್ನ ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ಅದನ್ನ ಬಿಡು. ನಾನು ನಿನ್ಗೆ ಇವಾಗ ಹೇಳೋ ವಿಷಯನ ಕೇಳಿದ್ರೆ ನೀನು ಸಂತೋಷದಿಂದ ಕುಣಿದಾಡ್ತೀಯ. ಹೌದಾ? ಏನು ವಿಷಯ? ಶರ್ಲಿ ಫೇಕ್ ರಿಪೋರ್ಟ್ಸ್ನ ಸೃಷ್ಟಿ ಮಾಡಿದ್ದು ವಿರಾಟ್ ಅಂತ ಗೊತ್ತಾಗಿ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದಾ ರೀ? ಹೌದಾ? ಅದಕ್ಕೆ ಇವತ್ತು ಬೆಳಗ್ಗೆ ನರಿ ಮುಖ ನೋಡಿದ್ನೋ ಏನೋ ಇಷ್ಟು ಒಳ್ಳೆ ನ್ಯೂಸ್ ಕೇಳ್ತಾ ಇದ್ದೀನಿ. ಸರಿ ತುಳಸಿ, ನಾನು ನಿನಗೆ ಈ ವಿಷಯನ ಹೇಳಬೇಕು ಅಂತ ಫೋನ್ ಮಾಡಿದೆ. ಇಲ್ಲೇನು ನಡೀತಿದೆ ಅನ್ನೋದನ್ನ ನೋಡಿಕೊಂಡು ನಾನು ನಿನಗೆ ರಾತ್ರಿ ಫೋನ್ ಮಾಡ್ತೀನಿ, ಸರಿನಾ? ಸರಿ ಅದಕ್ಕೆ. ಬಾಯ್. ಅಗಸ್ತ್ಯ ಅವರೇ, ವಿರಾಟ್ನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಹೌದೇನ್ರಿ? ಕೆರೆ ನೀರಿಗೆ ಹಾರಿದ್ಮೇಲೆ ಅಯ್ಯೋ ಐರನ್ ಹೋಗ್ಬಿಡ್ತಲ್ಲ ಅಂತ ಫೀಲ್ ಮಾಡ್ಕೊಂಡ್ರೆ ಅದು ಮೂರ್ಖತನ. ಹೌದು, ನಾನ್ ಕ್ರಿಮಿನಲ್ಲೇ. ಆದ್ರೆ ಆಗಿದ್ಯಾರಿಂದ? ನನ್ನ ಹೃದಯದಿಂದ. ಹೃದಯವೇ ಹೃದಯವೇ ನೀನು ನನ್ನ ಮುಖವಾಡನ ಕಳಿಸ್ಬಿಟ್ಟೆ. ಆದ್ರೂ ನೋಡು, ನನಗೆ ನಿನ್ ಮೇಲೆ ಕೋಪನೇ ಬರ್ತಾ ಇಲ್ಲ. ಒಂದು ಮಾತು, ನೀನ್ ಒಂದೇ ಒಂದು ಮಾತು ಹೂ ಅನ್ನೋ, ಎತ್ತಾಕೊಂಡು ಹೋಗ್ಬಿಡ್ತೀನಿ ನಿನ್ನ. ಏನಂತೆ? ಬಿಡ್ರಿ ಬಿಡ್ರಿ, ಸುಮ್ಮನೆ.
ಯಾರಾದ್ರೂ ಒಂದು ಹೆಜ್ಜೆ ಮುಂದೆ ಇಟ್ರೆ ಬುಲೆಟ್ ಈ ಕಡೆಯಿಂದ ಆ ಕಡೆಗೆ ಸಲೀಸಾಗಿ ತೂರ್ಕೊಂಡ್ಬಿಡುತ್ತೆ. ಹೇ ವಿರಾಟ್, ಬಿಡೋಣ. ಬಿಡೋದಕ್ಕೇನೋ ಇಷ್ಟು ದೂರ ಬಂದಿದ್ದು. ನಿನ್ಗೊಂದು ಆಪ್ಷನ್ ಕೊಡ್ತೀನಿ, ಬಿಟ್ಬಿಡು ಇವಳನ್ನ. ಇವಳನ್ನ ಬಿಡೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ಹಾಗಾದ್ರೆ ಬಿಟ್ಬಿಡು. ವಿರಾಟ್ ಬೇಡ ಬೇಡ, ಅಜಿತ್ನ ಏನು ಮಾಡಬೇಡಿ. ಬೇಡ ಅಂತೀಯ ಹೃದಯವೇ? ಬಡಪಾಯಿ ಬದುಕೊಳ್ಳಿ ಅಂತ ಹೇಳ್ತಾ ಇದೀಯಾ? ನನ್ನ ಹೃದಯಕ್ಕೆ ಅನುಕಂಪ ಹೆಚ್ಚು. ಯಾರನ್ನ ನೋಡಿದ್ರು ಈಸಿಯಾಗಿ ಅಯ್ಯೋ ಪಾಪ ಅಂದ್ಬಿಡುತ್ತೆ. ಸರಿ ಬಿಡು ಹೃದಯವೇ, ನಿನ್ ಮಾತನ್ನ ನಾನು ಯಾವತ್ತಿಲ್ಲ ಅಂತ ಹೇಳಿದೀನಿ? ಶಾಸ್ತ್ರಿಗಳೇ, ನಿಮ್ ಸಿಲೆಬಸ್ ಅಲ್ಲ ಇದೆಲ್ಲ. ಅನ್ನ ಇಟ್ಟು ಒಂದೇ ಒಂದು ಕಾರಣಕ್ಕೆ ಈ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಹೋಗಿ ಹಿಂದಕ್ಕೆ, ಇಲ್ಲ ಅಂದ್ರೆ ಬೀಳೋ ಮೊದಲನೇ ಹೆಣ ನಿಮ್ದೇ ಆಗಿರುತ್ತೆ. ಬೀಳಿಸೋ ನನ್ನ ಹೆಣನ. ಪ್ರಾಣಕ್ಕೆ ಯಾವತ್ತು ಹೆದರೋನಲ್ಲ ಈ ಪದ್ಮನಾಭ ಶಾಸ್ತ್ರಿ. ಮೊದಲು ನನ್ನ ಸೊಸೆನ ಬಿಡು ಬಿಡು. ಹೃದಯವೇ, ನಿನ್ ಕ್ಯಾರೆಕ್ಟ್ರು. ನೀನ್ ಒಳ್ಳೆ ಗುಣದಿಂದ ಹೇಗೆಲ್ರೂ ಸೆಳ್ಕೊಂಡ್ಬಿಟ್ಟಿದ್ಯಾ ನೋಡು. ನಿನ್ನೆ ಮೊನ್ನೆ ಬಂದಿರೋ ಇವ್ರೆ ಪ್ರಾಣ ಕೊಡೋ ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ರೆ ನಿನಗೋಸ್ಕರನೇ ಹುಟ್ಟಿರೋ ನಾನು ಎಷ್ಟೆಲ್ಲ ಮಾಡಬೇಕು? ಬಾ ಹೃದಯವೇ, ಈ ಕೆಟ್ಟ ಪ್ರಪಂಚದಿಂದ ಎಲ್ಲಾದ್ರೂ ದೂರ ಹೊರಟೋಗ್ಬೇಡ. ಬಾ. ಸತ್ರು ನನ್ ಬರಲ್ಲ. ಹಾಗಾದ್ರೆ ಸತ್ತೋಗ್ಬಿಡು. ನನಗ್ ಸಿಗದೆ ಇರೋ ಪ್ರೀತಿ ಯಾರಿಗೂ ಸಿಗ್ಬಾರ್ದು. ಹೇ ವಿರಾಟ್, ಬಿಡೋಣ ಬಿಡೋಣ. ಬಿಡೋ ನನ್ ಸೊಸೆನಾ. ಈ ಜನಕ್ಕೆ ನಮ್ ಪ್ರೀತಿ ಅರ್ಥ ಆಗಲ್ಲ ಹೃದಯವೇ. ಬಹುಶಃ ನಾವಿಬ್ರು ಈ ಜನ್ಮದಲ್ಲಿ ಒಂದಾಗೋ ಹಣೆ ಬರಹ ಇಲ್ಲ ಅನ್ಸುತ್ತೆ. ಬಾ ಹೃದಯವೇ, ಸತ್ತೋಗ್ಬಿಡೋಣ ಬಾ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಪಾರು ದೇವದಾಸ್ ತರ ವಿರಾಟ್ ಶೆರ್ಲಿ ಹೆಸರು ಈ ಚರಿತ್ರೆಯಲ್ಲಿ ಅಮರವಾಗಿ ಉಳಿದೋಗ್ಲಿ. ನನಗೆ ಕ್ಷಮಿಸ್ಬಿಡು ಹೃದಯವೇ. ನಾನೀಗ ನಿನ್ನ ಸಾಯಿಸಿ ಮರುಕ್ಷಣವೇ ನಾನು ಸತ್ತೋಗ್ಬಿಡ್ತೀನಿ. ಮುಂದಿನ ಜನ್ಮದಲ್ಲಾದ್ರೂ ನನ್ನ ಪ್ರೀತಿ ನಿನಗೆ ಅರ್ಥ ಆಗ್ಲಿ, ನಿನ್ನ ಪ್ರೀತಿ ನನಗೆ ದಕ್ಕಲಿ.
ಏನೇ ಏನಮ್ಮ ಇದು? ಅದಕ್ಕೆ ಕೊಟ್ಟಿದ್ದ ಹಾಲಿನ ಬಣ್ಣ ನೀಲಿ ಆಗ್ಬಿಟ್ಟಿದೆ. ಯಾಕೆ? ಅಮ್ಮ, ನಿನ್ನನ್ನೇ ಕೇಳ್ತಿರೋದು, ಹಾಲಿನ ಬಣ್ಣ ನೀಲಿ ಯಾಕಾಗಿದೆ? ನನ್ಗೇನೆ ಗೊತ್ತು. ನೀನು ಯಾವ್ದೋ ಔಷಧಿ ಹಾಕಿ ಕಲಿಸ್ತಿದ್ಯಲ್ಲ, ಅದ್ರ ಪ್ರಭಾವನ ಇದು? ನನ್ಗೇನು ಗೊತ್ತಿಲ್ಲಪ್ಪ. ಆರೋಗ್ಯಕ್ಕೆ ಒಳ್ಳೇದು ಅಂತ ಕೊಟ್ಟಿದ್ರು, ಹಾಕ್ದೆ ಅಷ್ಟೇ. ಇನ್ಸ್ಪೆಕ್ಟರ್, ಹಿಂದೆ ಹೋಗೋ. ಸಾಯೋವಾಗ್ಲಾದ್ರೂ ನೆಮ್ಮದಿಯಿಂದ ಸಾಯೋದಕ್ ಬಿಡು ನಮ್ಮನ್ನ. ಔಟ್. ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಔಟ್. ಏಯ್, ಬಾಗಿಲು ತೆಗಿ. ಲೇ ಭೂಮಿಕಾ, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ. ಜೀವನದ ಮೇಲೆ ವಿರಕ್ತಿ ಬಂದ್ಬಿಡ್ಬೇಕು, ಹಾಕ್ ಶಿಕ್ಷೆ ಕೊಡ್ತೀನಿ. ಕೈ ಹಿಡ್ಕೊಂಡು ಕ್ಷಮೆ ಕೇಳಿದ ತಕ್ಷಣ ನಿನ್ನ ಸುಮ್ಮನೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ಏ ನಡಿ, ಕ್ಷಮೆ ಕೇಳ್ತಾರಂತೆ ಕ್ಷಮೆ. ಆ ಲ್ಯಾಬ್ ಟೆಕ್ನಿಷಿಯನ್ ನಿಮ್ಮ ಹೆಸರು ಹೇಳ್ದೆ ಹೋದ್ರೇನು, ನಾನು ಹೇಳ್ತೀನಿ. ನಡಿಯೇ.